ಹಾಯ್, ಇಟ್ಸ್ ರಜನಿ ಹಿಯರ್. ವೆಲ್ಕಮ್ ಟು ರಾಸ್ ಕುಕ್ ಹೌಸ್. ಈ ವಿಡಿಯೋನಲ್ಲಿ ಕ್ವಿಕ್ ರವಾ ದೋಸೆ ಮಾಡ್ತಾ ಇದ್ದೀನಿ. ಹಾಫ್ ಆನ್ ಅವರಲ್ಲಿ ರೆಡಿ ಆಗುತ್ತೆ. ದೋಸೆ ಚಟ್ನಿ ಎರಡೂ. ಈಗ ಫಸ್ಟ್ ಒಂದು ಪಾತ್ರೆಗೆ 1 ಕಪ್ಪು ಬಾಂಬೆ ರವಾ ಹಾಕ್ಬಿಟ್ಟು ಅದೇ ಕಪ್ ಅಳತೆಯಲ್ಲಿ 1 ಕಪ್ಪು ಅಕ್ಕಿ ಹಿಟ್ಟು, ನಂತರ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಅರ್ಧ ಕಪ್ಪು ಹಾಕಿ, ಸ್ವಲ್ಪ ಈರುಳ್ಳಿ ಕಮ್ಮಿನೇ ಹಾಕೋಣ, ಕರಿಬೇವು ಸ್ವಲ್ಪ ಹಾಕಿ, ರುಚಿಗೆ 1.5 ಸ್ಪೂನ್ ಆಗೋಷ್ಟು ನಾನು ಉಪ್ಪು ಹಾಕಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಬೋದು. ಈಗ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫಸ್ಟ್ ನಾನು ಅದೇ ಕಪ್ ಅಳತೆಯಲ್ಲಿ 4 ಕಪ್ ಆಗೋಷ್ಟು ನೀರು ಹಾಕ್ತಾ ಇದ್ದೀನಿ. ನಂತರ ಮತ್ತೆ 3 ಕಪ್ ಆಗೋಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನೂ ನೀರು ಬೇಕು ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಮತ್ತೆ 1 ಕಪ್ ಹಾಕ್ತಾ ಇದ್ದೀನಿ. ಅಲ್ಲಿಗೆ ನಾನು 8 ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ. ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇಷ್ಟು ನೀರು ಇರಬೇಕು ನೋಡಿ ಇದು. ಈಗ ಪ್ಲೇಟ್ ಮುಚ್ಚಿ ಒಂದು 15 ಮಿನಿಟ್ಸ್ ಅದನ್ನ ರೆಸ್ಟ್ ಆಗ್ಲಿಕ್ಕೆ ಬಿಡೋಣ. ಅಷ್ಟರಲ್ಲಿ ಚಕ್ ಅಂತ ಒಂದು ಚಟ್ನಿ ಮಾಡ್ಕೊಂಬರೋಣ. ಮಿಕ್ಸಿ ಜಾರ್ಗೆ 1 ಕಪ್ಪು ನೆನ್ಗಡಲೆ, ಅರ್ಧ ಕಪ್ ಆಗೋಷ್ಟು ಹುರ್ಗಡ್ಲೆ, 4 ಬೆಳ್ಳುಳ್ಳಿ ಹೆಸರು, ಕರಿಬೇವು 1 ಮುಷ್ಟಿ ಆಗೋಷ್ಟು, ಖಾರಕ್ಕೆ 8ರಿಂದ 10 ಬ್ಯಾಡಗಿ ಒಣಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸಿ ಮುಚ್ಚಿಬಿಟ್ಟು 1ರಿಂದ 2 ಸತಿ ಆಫ್ ಆನ್ ಮಾಡಬೇಕು. ನಂತರ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಇಷ್ಟಾದ್ಮೇಲೆ ಇದಕ್ಕೆ ಲಿಂಬೆಹಣ್ಣಿನ ರಸ 1.5 ಸ್ಪೂನ್ ಆಗೋಷ್ಟು ಹಾಕಿ ಮತ್ತೆ ಒಂದ್ಸತಿ ಆಫ್ ಆನ್ ಮಾಡಿದ್ರೆ ಚಟ್ನಿ ರೆಡಿ. ನೋಡಿ ಎಷ್ಟು ಬೇಗ ಆಯ್ತಲ್ವಾ. ಈಗ ಇದು ನೆಂದಿದೆ, ಸ್ವಲ್ಪ ದಪ್ಪನೂ ಆಗಿದೆ ನೋಡಿ. ಇದಕ್ಕೆ ಇನ್ನೂ 1 ಕಪ್ ಆಗೋಷ್ಟು ನೀರು ಹಿಡಿಯುತ್ತೆ ಅಂತ ಅನಿಸ್ತಾ ಇದೆ, ಅದಕ್ಕೆ ಹಾಕ್ತಾ ಇದ್ದೀನಿ. ಈಗ ಹೆಂಚನ್ನ ಕಾಯ್ಲಿಕ್ಕೆ ಇಟ್ಕೊಂಡು ಅದು ಬಿಸಿ ಆದ್ರ ಮೇಲೆ ಅದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಣ. ಹಾಕಿ ದೋಸೆ ಹಿಟ್ಟನ್ನ ಈ ಥರ ಕರಡ್ತಾ ಹಾಕಬೇಕು. ಹಂಚಿಗೆ ಈ ಥರ, ಈ ಬರಿ ಅಕ್ಕಿ ದೋಸೆ ನೀರು ದೋಸೆ ಹೋಯ್ತೀವಲ್ಲ ಅದೇ ಥರ ಈ ಥರ ಹಾಕಬೇಕು. ಇಲ್ಲಾಂದರೆ ರವೆ ಹೋಗ್ಬಿಟ್ಟು ಕೆಳಗಡೆ ಕೂತ್ಬಿಡುತ್ತೆ, ಅದಕ್ಕೆ ಕರಡಿ ಹಾಕಬೇಕು. ಇದ್ರ ಮೇಲೆ 1.5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಕಾಯೋಕೆ ಬಿಡಬೇಕು. ಇದು ಸ್ವಲ್ಪ ನಿಧಾನ ಕಾಯೋದು. ನಂತರ ತಿರುಗಿಸಿ ಹಾಕಿ. ಹೋಟೆಲ್ನಲ್ಲಿ ಒಂದೇ ಕಡೆ ಕಾಯಿಸ್ತಾರೆ, ನಾನು 2 ಕಡೆ ಕಾಯಿಸ್ತೀನಿ. ನೋಡಿ ಎಷ್ಟು ಗರಿ ಬರುತ್ತೆ ಅಂತ. ಈಗ ಇನ್ನೊಂದು ದೋಸೆ ಹೊಯ್ದು ತೋರಿಸ್ತೀನಿ ನೋಡಿ. ಈ ಥರ ಕರಡಿ ಹಾಕ್ತೀನಿ ನಾನು. ಎಣ್ಣೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕು ನಾರ್ಮಲ್ ದೋಸೆಗಿಂತ. ಹೋಟ್ಲಲ್ಲಾದರೆ ಇನ್ನೂ ಜಾಸ್ತಿ ಹಾಕ್ತಾರೆ. ನನ್ನ ಮನೆದು ಹಾಕೋಗಿ ಸ್ವಲ್ಪ ಕಮ್ಮಿನೇ ಹಾಕ್ತಾ ಇದ್ದೀನಿ. ಮತ್ತು ತುಪ್ಪ ಹಾಕಿ ಮಾಡಿದ್ರಂತೂ ಇನ್ನೂ ರುಚಿಯಾಗಿರುತ್ತೆ ಇದಕ್ಕೆ. ಘೀ ರವಾ ದೋಸೆ ಅಂತ ಹೇಳ್ತಾರಲ್ಲ, ಅದೂ ತುಂಬ ಚೆನ್ನಾಗಾಗುತ್ತೆ ಅದು ಕೂಡ. ಮತ್ತು ಇದು ಬಿಸಿ ಬಿಸಿನೇ ತಿನ್ನಬೇಕು, ಆವಾಗಲೇ ರುಚಿ ಚೆನ್ನಾಗಿರುತ್ತೆ. ನೋಡಿ ರೆಡಿಯಾಗಿದೆ, ಸರ್ವ್ ಮಾಡ್ತಾ ಇದ್ದೀನಿ. 1 ಅಥವಾ 2 ಸತಿ ಮಾಡುವಾಗ ಲೇಟ್ ಅಂತ ಅನಿಸುತ್ತೆ, 3rd ಟೈಮ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಇಷ್ಟು ಬೇಗ ಆಗುತ್ತೆ ಅಂತ. ರುಚಿಯಾದ ಹೋಟೆಲ್ ಸ್ಟೈಲ್ ಆನಿಯನ್ ರವಾ ದೋಸೆ ಇಷ್ಟು ಈಸಿನಾ ಅಂತ ಅನಿಸುತ್ತೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.